ನಮಸ್ಕಾರ ರೈತ ಬಾಂಧವರೇ. ಕಲರ್ ಕ್ಯಾಪ್ಸಿಕಮ್ಮಲ್ಲಿ ನಿಮಗೆ ಎಲ್ಲಿಗೆ ನಾವು ಟ್ವೈನ್ ಮಾಡಬೇಕು, ಆಮೇಲೆ ಯಾವ ಥರ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಕಲರ್ ಕ್ಯಾಪ್ಸಿಕಮ್ಮಲ್ಲಿ ಮೇಲ್ಗಡೆ ಟ್ರಸ್ ಮೇಲೆಯಿಂದ ದಾರ ಹೇಳ್ಕೊಂಡು ಬರ್ತಾರೆ. ಸೊ ಈ ಪಾಲಿಹೌಸಲ್ಲಿ ಏನು ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು 8 ಅಡಿಗೆ ಇವರು ಟ್ರೆಲಿಸಿಂಗ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಇದು 8 ನಂಬರ್ ವೈರು ಅಲ್ಯೂಮಿನಿಯಮ್ಮು, ಮತ್ತು ಇದು 12 ನಂಬರ್ ಅಂತ ಹೇಳ್ತಾರೆ. 12 ನಂಬರ್ ಪ್ಲಾಸ್ಟಿಕ್ ಕೋಟೆಡ್ ವೈರು. ಸೊ ಇದನ್ನೇನು ಮಾಡ್ತಾ ಇದ್ದಾರೆ ಅಂದರೆ ಈ ಹೈಟಿಗೆ ಹಾಕೋದ್ರಿಂದ ತುಂಬ ಲೇಬರ್ ಕಡಿಮೆ ಹಿಡಿಸ್ತದೆ. ಆಮೇಲೆ ಈ ಜೆ ಹುಕ್ ಬಂದು ನಮಗೆ ಒಂದು 70 ರಿಂದ 80 ಪೈಸೆ ಬೀಳುತ್ತೆ. ಆಮೇಲೆ ಇದಾದಮೇಲೆ ಈ ಕ್ಲಿಪ್ ಹಾಕಿದ್ದಾರೆ. ಈ ಕ್ಲಿಪ್ಪು ಸಹ ನಮಗೆ ಆಲ್ಮೋಸ್ಟ್ ಒಂದು 50 ರಿಂದ 60 ಪೈಸೆಗೆ ಕ್ಲಿಪ್ ಸಿಗುತ್ತೆ. ಈ ಜೆ ಹುಕ್ಕು ಒಂದೊಂದು ಸಪ್ರೇಟ್ ಆಗೋದ್ರಿಂದ ನಾವು ಸಪ್ರೇಟಾಗಿ ಒಂದು ರಂಬೆಗೆ ದಾರವನ್ನು ಕಟ್ಕೋಬೋದು. ಸೊ ಸಪ್ರೇಟಾಗಿ ಇದ್ರೆ ಭಾಳ ಒಳ್ಳೆಯದು. ಇದು ಈಸಿ. ಮೇಲ್ಗಡೆ ಹಾಕಿದ್ರೆ ನಾವು ಅಲ್ಲಿಂದ ದಾರ ಕಟ್ಟಬೇಕು, ಆಮೇಲೆ ತುಂಬ ಟೈಮ್ ತಗೊಳ್ಳುತ್ತೆ. ಈ ಕ್ರಾಪ್ ಸಾಮಾನ್ಯವಾಗಿ 6 ಅಡಿ 6.5 7 ಅಡಿ ಹೋದ್ಮೇಲೆ ನಾವು ಕ್ರಾಪ್ನ ಅಬಾರ್ಟ್ ಮಾಡ್ತೀವಿ. 7 ಅಡಿ ಮೇಲೆ ಹೋಯ್ತು ಅಂದರೆ ಟ್ರಿಪ್ಸ್ ಎಲ್ಲ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಇವತ್ತಿಗೆ ಇದು 25 ದಿವಸ ಆಗಿದೆಯಾ, 25 ದಿವಸದ ಕ್ರಾಪು. ಸೊ ಇಲ್ಲೆಲ್ಲ ಹಾಕ್ಕೊಂಡು ಬರ್ತಾ ಇದ್ದಾರೆ ನೋಡ್ಬೋದು ನೀವು. ನೀಟಾಗಿ ಕ್ಲಿಪ್ ರೌಂಡ್ ಮಾಡಿ, ಈ ಥರ ರೌಂಡ್ ಮಾಡಿ ಕ್ಲಿಪ್ ಹಾಕ್ತಾರೆ. ಈ ಕ್ಲಿಪ್ಪು ಮತ್ತು ಹುಕ್ಕು, ಜೆ ಹುಕ್ಕು ಸಾಮಾನ್ಯವಾಗಿ ನಮಗೆ ಒಂದು 6 ರಿಂದ 7 ವರ್ಷ ಬರುತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಪ್ಲಾಸ್ಟಿಕ್ ಇದರಲ್ಲಿ ಏನು ವೇಸ್ಟ್ ಆಗೋಲ್ಲ. ಆಮೇಲೆ ಕ್ರಾಪ್ ಆದಮೇಲೆ ನಾವು ತೆಗೆದ್ಬಿಟ್ಟು ಸಪ್ರೇಟಾಗಿ ವಾಶ್ ಮಾಡಿ ಇಟ್ಕೋಬೋದು. ಸೊ ಹಿಂಗಾಗಿ ಈ ಥರ ನಾವು ಇವ್ರೇನು ಮಾಡಿದ್ದಾರೆ, ಇಲ್ಲಿ ಚೆನ್ನಾಗಿ ಅಲ್ಲ ವೈರ್ನ 8 ನಂಬರ್ ವೈರ್ನ ಪ್ರತಿಯೊಂದು ಕಾಲಮ್ಗೂ ಲಾಸ್ಟ್ ಕಾಲಮಲ್ಲಿ ಕ್ಲ್ಯಾಂಪ್ ಹಾಕಿ ಫಿಕ್ಸ್ ಮಾಡಿದ್ದಾರೆ. ಆ ಲಾಸ್ಟ್ ಕಾಲಮಲ್ಲಿ ನೋಡ್ಬೋದು, ಆ ಕಾಲಮಲ್ಲಿ ಕ್ಲ್ಯಾಂಪ್ ಹಾಕಿ ಫಿಕ್ಸ್ ಮಾಡಿದ್ದಾರೆ. ಫಿಕ್ಸ್ ಮಾಡಿರೋದ್ರಿಂದ ಟೈಟಾಗಿರುತ್ತೆ. ಮತ್ತು ಪ್ರತಿಯೊಂದು ಕಾಲಮ್ಗೂ ನೀಟಾಗಿ ಅದನ್ನು 8 ಗೇಜ್ನ ವೈರ್ನ ಹಾಕ್ಕೊಂಡಿದ್ದಾರೆ. ಸೊ ನೀವು ನೋಡ್ಬೋದು. ಹಾಗಾಗಿ ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ ನೀಟಾಗಿ ಪ್ರತಿಯೊಂದು ಕಾಲಮ್ಗೂ ಈ ವೈರ್ನ ನೀಟಾಗಿ ಕ್ಲ್ಯಾಂಪಿಂಗ್ ಮಾಡಿದ್ದಾರೆ. ಆ ಎಂಡಲ್ಲಿ ಈ ಎಂಡಲ್ಲಿ ಕ್ಲ್ಯಾಂಪ್ ಆಗಿದೆ. ಮಿಕ್ಕಿದ್ದು ಉಳಿದ ಎಲ್ಲ ಇದರಲ್ಲೂ ನೀಟಾಗಿ ವೈರಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಹಿಂಗಿರೋದ್ರಿಂದ ಎಷ್ಟೇ ವೆಯ್ಟ್ ಆದ್ರೂ ಇದು ಕೆಳಗಡೆ ಕುಗ್ಗೋದಿಲ್ಲ. ಸೊ ಲೋಡ್ ಚೆನ್ನಾಗಿರುತ್ತೆ. ಸೊ ಈಗ ಮಾಡ್ಕೊಳ್ಳೋದ್ರಿಂದ ನಮ್ಮ ಕ್ಯಾಪ್ಸಿಕಮ್ಮಲ್ಲಿ ತುಂಬ ಲೇಬರ್ ರಿಕ್ವೈರ್ಮೆಂಟ್ ಏನಿದೆ, ಅದು ದಾರ ಕಟ್ಟೋದ್ರಲ್ಲಿ ಲೇಬರ್ ರಿಕ್ವೈರ್ಮೆಂಟ್ ತುಂಬ ಕಡಿಮೆ ಆಗೋಗುತ್ತೆ. ಧನ್ಯವಾದ.